ಸಂತೋಷವನ್ನ ತಂದುಕೊಟ್ಟ ಗೃಹಲಕ್ಷ್ಮಿ ಯೋಜನೆ, ಹಣ ಕೂಡಿಟ್ಟು ಫ್ರಿಡ್ಜ್ ಖರೀದಿಸಿದ ಮಹಿಳೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಉಪ್ಪಲದೊಡ್ಡಿ ಗ್ರಾಮದ ನಿವಾಸಿ ಹನುಮಮ್ಮ ನಡುಲಮನಿ ಫ್ರಿಡ್ಜ್ ಖರೀದಿಸಿದ ಮಹಿಳೆ. ಈ ಹಿಂದೆ ಮಗನಿಗೆ ಬೈಕ್ ಬೇಕಿತ್ತು ಅಂತ ಹೇಳಿ ಸಿದ್ದರಾಮಣ್ಣನ ಹುಂಡಿಯಿಂದ 2,000 ರೂಪಾಯಿ ಬರುತ್ತೆ ಅಂತ ಹೇಳಿ ಅದನ್ನ ಕೂಡಿಟ್ಟು ಒಂದು ಸೆಕೆಂಡ್ ಹ್ಯಾಂಡಲ್ ಬೈಕನ್ನು ಖರೀದಿ ಮಾಡಿತ್ತು. ಇವೆಲ್ಲವೂ ಕೂಡ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಬೆಳವಣಿಗೆನೆ. ಸರ್ಕಾರದಿಂದ 2,000 ರೂಪಾಯಿ ಹಣ ಬರ್ತಿದೆ ಅನ್ನೋ ಕಾರಣವನ್ನ ತನ್ನ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ತಿದ್ದಾರೆ ಜನ. ಸಂತೋಷದ ವಿಚಾರಣೆ. ಕೆಲವರು ಮನೆ ಬಾಡಿಗೆ ಕಟ್ಕೋತಾರೆ, ಸಿದ್ದರಾಮಯ್ಯನ ತಿಂಗಳಿಗೆ 2,000 ರೂಪಾಯಿ ಬರುತ್ತೆ, ಅದನ್ನ ಕೂಡಿಟ್ಕೊಂಡು ಮಗನಿಗೆ ಬೈಕೋ, ಮನೆಗೆ ಫ್ರಿಡ್ಜು, ಮನೆಗೇನಾದರೂ ಗೃಹ ಉಪಯೋಗಿ ಸಾಮಗ್ರಿಗಳನ್ನು ಖರೀದಿ ಮಾಡ್ಕೋತಾರೆ. ಅದು ಅವರವರ ಕೊರತೆಗಳನ್ನು ನೀಗಿಸುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಸಂಗ್ರಹ, ಒಟ್ಟು 23 ಕಂತುಗಳ ಹಣವನ್ನು ಪಡೆದಿದ್ದ ಹನುಮಮ್ಮ ಆ ಹಣವನ್ನು ಖರ್ಚು ಮಾಡದೆ ಕೂಡಿಟ್ಟಿದ್ರು. ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ ಹನುಮಮ್ಮ. ಸಿದ್ದರಾಮಯ್ಯನಿಗೆ ಇವತ್ತು ಒಂಥರ ಖುಷಿ ಅನಿಸುತ್ತೆ ಇದು ಕೇಳಿದಾಗ. ಸರ್ಕಾರದಿಂದ ಒಂದು ಯೋಜನೆ, ಅದು 3 ತಿಂಗಳು ಒಂದೇ ಸತಿ ಬರುತ್ತೋ, ಅದು 4 ತಿಂಗಳಿಗೆ ಒಂದೇ ಸತಿ ಬರುತ್ತೋ, ಅದು ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಬಟ್ ಸಿದ್ದರಾಮಯ್ಯನಿಂದ 2,000 ರೂಪಾಯಿ ದುಡ್ಡು ಬರುತ್ತೆ ಅನ್ನೋದು ಜನರ ತಲೆಯಲ್ಲಿ. ಹಾಗಾಗಿ ಈ ಕ್ರೆಡಿಟ್ ಸಿದ್ದರಾಮಯ್ಯನವರಿಗೆ ಸೇರಬೇಕು. ಕಾರಣ KJ ಜಾರ್ಜು ಇದು ಬೇಡ ಅಂತ ಹೇಳಿದಾಗಲೂ ಕೂಡ ಸಿದ್ದರಾಮಯ್ಯನವರೇ ಸುಮ್ಮನಿರು ಬೇಕು ಅಂತ ಹೇಳಿದ್ರು. DK ಶಿವಕುಮಾರ್ ಇದನ್ನು ಅಪಹಾಸ್ಯ ಮಾಡಿದಾಗಲೂ ಕೂಡ ನಿನಗೆ ಅರ್ಥ ಆಗಲ್ಲ, ಇದು ಇರಲಿ ಅಂತ ಹೇಳಿದ್ರು. ಇದನ್ನೆಲ್ಲ ಹೇಳ್ಕೊಂಡು ಅದಾದ ನಂತರ ಅಧಿಕಾರಕ್ಕೆ ಬಂದರು. ಈಗ ಈ ತರಹದ್ದೊಂದು ಫಲಾನುಭವಿಗಳ ವಿಚಿತ್ರವಾದ ಅಥವಾ ವಿಶೇಷವಾದಂತಹ ಈ ಥರದ್ದೆಲ್ಲ ನೋಡಿದಾಗ ಸರ್ಕಾರಕ್ಕೂ ಕೂಡ ಸಂತೋಷ ಆಗದೆ ಇರದು. ಒಂಥರ ಖುಷಿ ಅನಿಸುತ್ತೆ ಇದು ಕೇಳಿದಾಗ. ಸರ್ಕಾರದಿಂದ ಒಂದು ಯೋಜನೆ, ಅದು 3 ತಿಂಗಳು ಒಂದೇ ಸತಿ ಬರುತ್ತೋ, ಅದು 4 ತಿಂಗಳಿಗೆ ಒಂದೇ ಸತಿ ಬರುತ್ತೋ, ಅದು ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಬಟ್ ಸಿದ್ದರಾಮಯ್ಯನಿಂದ 2,000 ರೂಪಾಯಿ ದುಡ್ಡು ಬರುತ್ತೆ ಅನ್ನೋದು ಜನರ ತಲೆಯಲ್ಲಿ. ಹಾಗಾಗಿ ಈ ಕ್ರೆಡಿಟ್ ಸಿದ್ದರಾಮಯ್ಯನವರಿಗೆ ಸೇರಬೇಕು. ಕಾರಣ KJ ಜಾರ್ಜು ಇದು ಬೇಡ ಅಂತ ಹೇಳಿದಾಗಲೂ ಕೂಡ ಸಿದ್ದರಾಮಯ್ಯನವರೇ ಸುಮ್ಮನಿರು ಬೇಕು ಅಂತ ಹೇಳಿದ್ರು. DK ಶಿವಕುಮಾರ್ ಇದನ್ನು ಅಪಹಾಸ್ಯ ಮಾಡಿದಾಗಲೂ ಕೂಡ ನಿನಗೆ ಅರ್ಥ ಆಗಲ್ಲ, ಇದು ಇರಲಿ ಅಂತ ಹೇಳಿದ್ರು. ಇದನ್ನೆಲ್ಲ ಹೇಳ್ಕೊಂಡು ಅದಾದ ನಂತರ ಅಧಿಕಾರಕ್ಕೆ ಬಂದರು. ಈಗ ಈ ತರಹದ್ದೊಂದು ಫಲಾನುಭವಿಗಳ ವಿಚಿತ್ರವಾದ ಅಥವಾ ವಿಶೇಷವಾದಂತಹ ಈ ಥರದ್ದೆಲ್ಲ ನೋಡಿದಾಗ ಸರ್ಕಾರಕ್ಕೂ ಕೂಡ ಸಂತೋಷ ಆಗದೆ ಇರದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.